4 ತಿಂಗಳ ಹಿಂದಿನ ಹಿಟ್ ಅಂಡ್ ರನ್ ಪ್ರಕರಣವನ್ನ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಹಿಟ್ ಅಂಡ್ ರನ್ ಕೇಸನ್ನು ಸುಳಿವು ಕೊಟ್ಟಿತ್ತು ಹಸುವಿನ ತಲೆಯ ಚಿತ್ರ. ಹಸುವಿನ ತಲೆಯ ಚಿತ್ರವನ್ನು ಹಿಡಿದು ಆಕ್ಸಿಡೆಂಟ್ ಅನ್ನು ಪತ್ತೆ ಹಚ್ಚಿದ್ದಾರೆ ಸಂಚಾರಿ ಪೊಲೀಸರು. 4 ತಿಂಗಳ ಹಿಂದೆ ನಡೆದಂತಹ ಆಕ್ಸಿಡೆಂಟ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಅದಾದ ಮೇಲೆ ಆ ಚಾಲಕನನ್ನು ಕೂಡ ಬಂಧಿಸಿದ್ದಾರೆ. ಜನವರಿ 13ರಂದು ಮಾಳಗಾಳದ ಅಂಡರ್ ಪಾಸ್ ಬಳಿ ನಡೆದಿದ್ದಂತಹ ಹಿಟ್ ಅಂಡ್ ರನ್ ಕೇಸ್ ಇದು. ಬೈಕಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು ಅಪರಿಚಿತ ವ್ಯಕ್ತಿಯ ವಾಹನ. ಬೈಕ್ ಸವಾರ ಟೀಕರಾಜ್ ಭಟ್ಗೆ ಗಾಯ, ಹಿಂಬದಿ ಸವಾರ ದಿನೇಶ್ ಭಟ್ ಸಾವನ್ನಪ್ಪಿದ್ರು. ಈಗ ಚಾಲಕ ಸುನಿಲ್ನನ್ನು ಬಂಧಿಸಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇದೇ ವಾಹನವೇ ಗುದ್ದಿದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರು, ಮತ್ತೊಬ್ಬ ವ್ಯಕ್ತಿಗೆ ಗಂಭೀರ ಗಾಯವಾಗಿತ್ತು. ಮದ್ಯಪಾನವನ್ನು ಮಾಡಿ ಫ್ಲೈಓವರ್ ಮೇಲೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಇಬ್ಬರು ಯುವಕರು ಈ ವೇಳೆ ಬೈಕಿಗೆ ತಾಗಿದ ಅಪರಿಚಿತ ವಾಹನದಿಂದ ಒಬ್ಬರು ಸಾವನ್ನಪ್ಪಿದ್ರು. ಈಗ ಆ ಪ್ರಕರಣವನ್ನು ಬೆಂಗಳೂರು ಸಂಚಾರಿ ಪೊಲೀಸರು ಭೇದಿಸಿದ್ದಾರೆ. ರಿಂಗ್ ರೋಡಿಗೆ ಬರುವಂಥ ಎಲ್ಲ CCTVಗಳನ್ನು ವೆರಿಫೈ ಮಾಡಿದಾಗ ಆವಾಗ ನಮಗೆ ಈ ಬೈಕ್ ಸ್ಕೂಟರ್ ಹೋಗೋದು ಒಂದು CCTVಯಲ್ಲಿ ಕಂಡು ಬರುತ್ತೆ. ಅದರ ನಂತರ ಯಾವ್ಯಾವ ವೆಹಿಕಲ್ ಹೋಗಿದೆ ಅಂತ ಒಂದು 10 ನಿಮಿಷದ ಎಲ್ಲ ವೆಹಿಕಲ್ ಡೀಟೇಲ್ಸ್ ತೊಗೊಂಡು ಅದನ್ನು ಔಟರ್ ರಿಂಗ್ ರೋಡ್ ಅಲ್ಲಿ ಇರುವಂಥ ಮತ್ತು ನೈಸ್ ರೋಡಿಗೆ ಮತ್ತು ಮೈಸೂರು ರೋಡಿಗೆ ಈ ಕಡೆ ಮಾಗಡಿ ರೋಡಿಗೆ ಕನೆಕ್ಟ್ ಆಗುವಂಥ ಎಲ್ಲ ರೋಡಿದ್ದ CCTV ಪರಿಶೀಲನೆ ಮಾಡಲಾಗಿ ಅದರಿಂದ ಯಾವುದ್ಯಾವ್ದು ವೆಹಿಕಲ್ ಪಾಸ್ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದಾಗ ಅದರಲ್ಲಿ ಒಂದು ವೆಹಿಕಲ್ ಇಚ್ಚರ್ ವೆಹಿಕಲ್ಲು ಹಸುವಿಂದು ಒಂದು ಚಿತ್ರ ಇರುವಂಥ ವೆಹಿಕಲ್ಲು ಕೂಡ ಪಾಸ್ ಆಗುತ್ತೆ. ಸೊ ಈ ಥರ ವೆಹಿಕಲ್ ಇರುವುದು ಕಂಡು ಬಂದಿರ್ತೈತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, 4 ತಿಂಗಳ ಹಿಂದಿನ ಪ್ರಕರಣ, ಸಣ್ಣದೊಂದು ಸುಳಿವು ಇಲ್ಲದೆ ಇರುವಂತಹ ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಹೇಗೆ? ಜೊತೆಗೆ ಪೊಲೀಸರಿಗೆ ಸಹಾಯವಾಗಿದ್ದಂತಹ ಎವಿಡೆನ್ಸ್ ಯಾವುದು ಅಂತ? ಪ್ರೇಮ್, ಜನವರಿ 13ರ ರಾತ್ರಿ ರಿಂಗ್ ರಸ್ತೆಯ ಮಾಳಗಾಳ ರಸ್ತೆಯಲ್ಲಿ ಟೀಕಾರಾಮ್ ಭಟ್ ಮತ್ತು ದಿನೇಶ್ ಭಟ್ ಅಂತೇಳಿ ಇಬ್ಬರು ಸ್ನೇಹಿತರು ಅವರು ಕುಡಿದಿದ್ರು. ಅದಾದ ಬಳಿಕ ತಮ್ಮ ಪಾಡಕ್ಕೆ ತಾವು ಬೈಕ್ನಲ್ಲಿ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಕ್ಯಾಂಟರ್ ವಾಹನ ಏನಿದೆ ಇದು ಇವರಿಗೆ ಡಿಕ್ಕಿ ಹೊಡಿತು. ಹಿಂಬದಿ ಸವಾರ ದಿನೇಶ್ ಭಟ್ನ ಮೇಲೆ ಅದೇ ಚಕ್ರಗಳು ಹರಿದಿದ್ವು. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಯಾವಾಗ ಈತನ ಸಾವಾಯಿತೋ ಹಿಟ್ ಅಂಡ್ ರನ್ ಮಾಡಿ ಆ ಚಾಲಕ ಎಸ್ಕೇಪ್ ಆಗಿದ್ದ, ಕ್ಯಾಂಟರ್ ಚಾಲಕ. ಯಾವಾಗ ತನ್ನ ಸ್ನೇಹಿತನಿಗೆ ಈ ರೀತಿ ಆಯ್ತಲ್ಲ ಅಂತೇಳಿ ಮುಂಬದಿ ಸವಾರ ಯಾರಿದ್ದ, ಬೈಕ್ ಸವಾರ, ಆತ ಅಂದರೆ ಬ್ರಿಡ್ಜ್ನ ಮೇಲ್ಭಾಗದಿಂದ ಕೆಳಗೆ ನೆಗೆದಿದ್ದ ಆತ್ಮಹತ್ಯೆಗೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದ. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಕ್ಯಾಂಟರ್ನ ನಂಬರ್ ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ. ಒಂದೇ ಒಂದು ಪೊಲೀಸರಿಗೆ ಚಿತ್ರ ಇತ್ತು. ಅಂದರೆ ಈ ದನಗಳಿಗೆ, ಹಸುಗಳಿಗೆ ಈ ಫುಡ್ಡನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಕಂಪನಿಯ ಚಿತ್ರ, ಅದು ಹಸುವಿನ ಮುಖ ಇತ್ತು. ಆ ಮುಖವನ್ನು ಇಟ್ಕೊಂಡು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಒಂದು ಕಡೆ ಈ ಕ್ಯಾಂಟರ್ ವಾಹನ ನಿಂತಿದೆ, ಅದನ್ನು ತುಂಬಾ ದಿನದಿಂದ ತೆಗೆದಿಲ್ಲ ಅಂತೇಳಿ ಗೊತ್ತಾಯಿತು. ಆ ಬಳಿಕ ಅದನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದೇ ಕ್ಯಾಂಟರ್ ಅನ್ನೋದು ಗೊತ್ತಾಗಿದೆ. ಸದ್ಯ ಇದೀಗ ಆ ಚಾಲಕನ ಮೇಲೆ ಇದೀಗ ಆತನನ್ನು ಅರೆಸ್ಟ್ ಮಾಡಿ ಇದೀಗ ಚಾರ್ಜ್ ಶೀಟ್ ಅನ್ನು ಹಾಕುವ ಕೆಲಸವನ್ನ ಮಾಡಲಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.